ನಡ್ರಪ್ಪ ಅಲ್ಲಿ ಹೋಗೋಣ. ಪ್ರಭಾಕರ ಅವಾಗೆ ಅಲ್ಲಿಗೆ ಮೈಗೆ ಹಚ್ಕೊಂಬ ಎಣ್ಣೆನು ಕೋಳಿ ಕಾಳು ಎಲ್ಲ ತಗೊಂಡು ಗಂಗಾಜಲ ಮನೆದಾಗ ಬರ್ತೀನಿ ನಡ್ರಿ ಅಂತ ಹೇಳಿದ್ನಲ್ಲ. ಬರ್ರಿ ಹೋಗೋಣ, ಟೈಮ್ ಆಯ್ತು. ಸರಿ ನಡ್ರಪ್ಪ ಹೋಗೋಣ. ಆಮೇಲೆ ರೋಡ್ನ ನಿಂತ್ಕೊಂಡು ಯಾಕೆ ಆಮೇಲೆ ಜನಗಳು ಇವರೇನೋ ಪ್ಲಾನ್ ಮಾಡ್ತಾರಂತ ಅಂದ್ಕೊಂಡ್ಬಿಡ್ತಾರೆ. ಬೇರಿನೇ ನಡ್ರಿ ಹೊಸಿ ಹೋಗೋಣ ಅರ್ಜೆಂಟು. ಎಲೆ ಇವನ ಈ ಪ್ರಭಾಕರ ಅಮ್ಮನ ಎಲ್ಲೋದ? ಈಟ ತಾರೀಕ್ಲ ಬರಲೇ ಇಲ್ವಲ್ಲ. ಬೇಗ ಬರ್ತೀನಿ ಬರ್ರಿ ಅಂತ ಹೇಳ್ದಾನು. ಎಲೆ ಇವನ ಬರ್ತಾ ಇದೆ, ಇವನು ಈಟತ್ತಾರು ಬರಲೇ ಇಲ್ವಲ್ಲ. ಅದು ಎಲ್ಲೋಗ್ಯವನೋ ಏನೋ. ಈಟತಿ ಬರಬೇಕು ತಾನೇ ಇಲ್ಲಿ ಎಲ್ಲಿದ್ರು. ಏಟೆ ನಿಂತಕನ ಕಾಯನಲ್ಲ ಬರ್ತಾ. ಅವ್ನು ಈಟೋತ್ತಾರು ಬರಲಿಲ್ಲ. ಅವನೆಲ್ಲೋಗೇನೋ ಏನೋ. ಇವನು ಮಾತು ನಂಬ್ಕೊಂಡು ನಾವು ಬಂದ್ವಲ್ಲ ಕೋಳಿ ಹಿಡಿದು ಕೊಡ್ತಾನಂತ. ಪ್ರಭಾಕರ ಬರಲಿಲ್ಲ ಅಂತಿದ್ರೆ ಇವಾಗ ನೋಡ್ರಿ ಮುಂದ್ಗಡೆ ಒಳ್ಳೆ ಸಿಂಹ ಬಂದು ನಿಂತಂಗಾಗೈತೆ. ರಮಣ, ನಾನು ಬೇರೆ ಯಾರು ಹೇಳಿದ್ರು ತಲೆ ಕೆಡಿಸ್ಕೊಂತಿರ್ಲಿಲ್ಲ ಇಷ್ಟೊಂದು. ನಾನು ಯಾರ ಕೈಗೂ ಸಿಗ್ತಾ ಇರಲಿಲ್ಲ, ಹಂಗೆ ಹೋಗ್ತಿದ್ದೆ. ನೀನು ಹೇಳಿದ್ಯಾ ಅಂತ ಹೇಳ್ಬಿಟ್ಟು ನಾನು ಈ ಕೋಳಿ ಹಿಡಿಯೋಕೆ ಒಪ್ಕೊಂಬಿಟ್ಟಿದ್ದೀನಿ ಕಾರಣ. ನೀನಿಲ್ಲ ಅಂದಿದ್ರೆ ನಾನು ನಿಜವಾಗೂ ಕೋಳಿ ಹಿಡ್ಕೊಂಡು ಕೊಡ್ತಿರ್ಲಿಲ್ಲ ಕಾರಣ ಯಾರಿಗೂ. ನಾನು ನಿನ್ನ ದೊಡ್ಡ ಅಭಿಮಾನಿ ಕಾಣೋ. ನಿನ್ನ ಮಾತು ಯಾವತ್ತೂ ನಾನು ಮೀರಲ್ಲೋ. ಸರಿ ಕಣ್ಲಾ, ಆಯಿತು. ಎಲ್ಲ ಎಣ್ಣೆನು ಕಾಳು ತಂದಿದ್ಯಾ? ಲೇ ರಾಮು, ಯಾವ ಎಣ್ಣೆ ತಂದಿದ್ಯಾ ಅಂತ ಕೇಳ್ತಿರಲ್ಲ ಅವನ್ನ. ಯಾಕಲ್ಲ ಗುಂಡ, ನಿನಗೆ ಗೊತ್ತಿಲ್ಲ ಅನ್ಲ? ಮೈಗೆ ಹಚ್ಕೊಂಬ ಎಣ್ಣೆನ ಕಣ್ಲ. ನಾನು ಆ ಥರ ಕೇಳಿದೆ ಅಷ್ಟೇ. ಮೈಗೆ ಹಚ್ಕೊಳ್ಳೋ ಎಣ್ಣೆ ಅಂತ ಅನ್ಬೇಕಿತ್ತು, ಎಣ್ಣೆ ತಂದಿಲ್ವೇನೋ ಅಂತಂದೆ. ಬಿಡು, ಏನು ಅರ್ಥ ಮಾಡ್ಕೊಂತಾನೆ ಪ್ರಭಾಕರ. ಸರಿ ಕಾಣು, ಎಲ್ಲ ತಂದಿದ್ದೀನಿ. ಗಂಗಾಜಿನ ನೋಡಿದೆ, ಇನ್ನೂ ಒಳಗೆ ಹೋಗಿರಲಿಲ್ಲ ಅವಜ್ಜಿ, ಹೊರಗೆ ಇತ್ತು. ಹೊಸಿ ಒಳಗೆ ಹೋಗ್ಬೇಕು ಅವಜ್ಜಿ. ಹೋದ್ರೇ ನಾವು ಹೋಗಿ ಕೋಳಿ ರಪ್ಪನ ಹಿಡ್ಕೊಂಡ್ಬಂದು ಇತ್ಲ ಬಂದುಬಿಡ್ಬೋದು. ಅವಜ್ಜಿ ಒಳಗೆ ಹೋಗ್ದಿಲ್ಲದ್ದು ನಾವು ಕೋಳಿ ಹಿಡಿಯೋಕ್ಕಾಗಲ್ಲ ಕಾಣೋ. ಸರಿ ಕಣ್ಲಾ ಪ್ರಭಾಕರ, ಬೀರಿನೇ ಹೋಗ್ಲಾ, ಎಣ್ಣೆ ಪಣ್ಣೆ ಹಚ್ಕೊಂಡಂಗೆ ಬೋರಾಗ್ಲಾ ಇತ್ಲಾಗೆ. ಇಲ್ಲಿ ಕಾಯ್ಕೊಂಡು ಕುತ್ಕೊಂಡ್ಬಿಟ್ಟು ಅವಜ್ಜಿ ಒಳಗೆ ಹೋಗ್ತಿದಂಗ ರಪ್ಪನ ಹೋಗಿ ನಾವು ಕೋಳಿ ಹಿಡಿಬೋದಲ್ವಲ್ಲ ಪ್ರಭಾಕರ. ಸರಿ ಕಾಣ ರಮಣ, ನೀನು ಹೇಳಿದ ಮೇಲೆ ನಾನು ಇಲ್ಲ ಅಂಬಕ್ಕಾಗುತ್ತೇನು? ಬೀರಿನೇ ಹೋಗ್ಬಿಟ್ಟು ಬೀರಿನೇ ಹೋಗಿ ಎಲ್ಲ ಮೈ ತುಂಬ ಎಣ್ಣೆ ಹಚ್ಕೊಂಡು ಹಿಂಗೆ ಬಂದ್ಬಿಡ್ತೀನಿ ನೋಡೋಣ ರಮಣ. ಈಗ ನಾನು ಹೋಗಿ ಸರಿ ಆಯ್ತು, ಹೋಗ್ಲಾ ಬೇಗ. ಬರತಾ ಬೀರಿನೇ ಹೋಗಿ ನೋಡ್ಲಾ ಅವಜ್ಜಿ ಐತೆ ಇಲ್ಲ ಅಂತ. ಅವಜ್ಜಿ ಇಲ್ಲ ಅಂದರೆ ಪ್ರಭಾಕರ ಬರ್ತಿದಂಗ ರಾಪ್ನೆ ಹೋಗ್ಬಿಟ್ಟು ಕೋಳಿ ನಿಂಗೆ ಹಿಡ್ಕೊಂಡಿತ್ಲಾಗ ಅದೇ ಬೀರಿನೇ ಬಂದ್ಬಿಡ್ಬೋದ್ಲಾ. ಅವಜ್ಜಿ ಐತೇನೋ ನೋಡ್ದೇನ, ಸರಿ ನೋಡ್ಕೊಂಬ ಆಯ್ತಾಗಿ. ಬಿರಿನೇ ಬಾ ಬೇಗ ನೋಡ್ಕೊಂಡು ಅವಜ್ಜಿ ಒಳಗೆ ಹೋಗ್ತಿದಂಗ. ಲೇ ಗುಂಡ, ಸುಂಕುರು ಜಾಸ್ತಿ ಜೋರಾಗಿ ಮಾತಾಡಬೇಡ, ಆಮೇಲೆ ಅವಜ್ಜಿ ಕೇಳ್ಸಾತು. ಲೇ ಬರ್ತಾ, ನಿನ್ಗೆ ಯೋಸಲಿ ಹೇಳ್ಕೊಂಡು ಕೊಡ್ಬೇಕಲ್ಲ. ನೀನು ಯಾವಾಗ ನೋಡಿದ್ರು ಸುಂಕುರು ಅಂತೀಯ. ಅದು ಸುಂಕುರು ಅಲ್ಲ, ಸುಮ್ಕಿರು. ಅದು ಬೇರೆಯವ್ರಿಗೆ ಯಾರಿಗಾನ ತುಮಕೂರು ಅಂದಂಗೆ ಕೇಳಿಸುತ್ತೆ. ನಿಧಾನಕ್ಕೆ ಮಾತಾಡು, ಆಮೇಲೆ ಅವಜ್ಜಿನ ಮಾತಾಡೋದು ಕೇಳಿಸ್ಕೊಂಡು ಪರ್ಕೆಕ್ಕೆ ತಗೊಬಂದು ಇಕ್ಕಿಕ್ಕೆ ಆಮೇಲೆ ನಮ್ಮನ್ನು ಓಸಾಡ್ರು. ನಿಧಾನಕ್ಕೆ ಮಾತಾಡ ಮಾರೇ ನೀನು. ಬರತಾ ನೀನೇ ಕಣಪ್ಪು ಹತ್ರ ಇರೋದು, ನಾವೆಂಗೋ ದೂರ ಇದ್ದೀವಿ. ನಾವೇನು ಅವಜ್ಜಿ ಬಂತಂದ್ರೆ ಹಿಂಗೆ ಜೂಟಾಗ್ಬಿಡ್ತೀವಿ. ನಿನ್ನೆ ಅವಾಗ ಪರ್ಕೆ ತಗೊಂಡು ಇಕ್ಕದು ಅವಜ್ಜಿ. ನಿಮ್ಮ ಪ್ರಭಾಕರ ಇಲ್ಲದ ನಾವು ಪೀಠ ತಾರ ಬರಲಿಲ್ಲ. ಲೇ ಪ್ರಭಾಕರ, ಏನೋ ನಿನ್ನ ಅವತಾರನು? ಆ ಕೋಳಿ ಹಿಡಿಯೋಕ್ಕೂ ಕನ್ನಡಕ ಟೋಪಿ ಬೇಕೇನೋ ನಿನಗೆ? ರಮಣು, ನಾನು ಈ ಟೋಪಿ ಹಾಕಿರೋ ಸುಮ್ಮನೆ ಅಲ್ಲೋ, ಕನ್ನಡಕ ಹಾಕಿರೋ ಸುಮ್ಮನೆ ಅಲ್ಲೋ. ನಾನು ಇವೆರಡು ಹಾಕ್ಯಂಡ್ರೆ ನಾನು ಯಾರು ಅಷ್ಟು ಬೇಗ ಗುರ್ತಿಡಿಯಲ್ಲ ಅಂತ ಹಾಕ್ಯಂಡಿದ್ದೀನಿ, ಟೋಪಿನೂ ಕನ್ನಡಕನು. ಹೆಂಗ್ಲ ಬರ್ತಾ ಪ್ರಭಾಕರನ ಮುಂದಕ್ಕೆ ಬಿಡೋನೆಂದ ಕಳ್ಸನೆಂದ ಹಿಡಿಯೋಕೆ ಕೋಳಿನ? ಅವಜ್ಜಿ ಇಲ್ಲ ಹೆಂಗಲ್ಲಿ? ಹೇ ಪ್ರಭಾಕರ, ಅವಜ್ಜಿ ಓತು ಕಣೋ, ಬಾರ ಬಿರಿನೇ ಹೋಗು. ಅವಜ್ಜಿ ಹೋಗಿ ಒಳಗೆ ಮನೆಗೆ ಮುತ್ತೇನಪ್ಪ. ಅವಜ್ಜಿ ಹೊರಗೆ ಬರೋದ್ರೊಳಗೆ ಬೀರಿನೇ ಹೋಗ್ಲಾ ಹಿಡ್ಕೊಂಬ. ಅವು ಯಾವ 3 ಕೋಳಿ ಸರಿಯಾಗೈದವಂತೆ ಕಣ್ಲ ಪ್ರಭಾಕರ. ಅವನು ಹಿಡ್ಕೊಂಡಿತ್ಲ ಬೀರಿನೇ ಬರೋದು. ಹೋಗು ಬೇಗ ಹೋಗು. ಸರಿ ಆಯ್ತು ಕಣೋ, ಹೋಗ್ಬತ್ತೀನಿ ಈಗ. ಅವಾಗೋ ಎಂತ ಕೋಳಿಗಳು ನೋಡ ಮರ ಬರೋದನೆ ನೋಡ್ಬಿಟ್ಟವನೆ. ಸರಿಯಾದ ಕೋಳಿಗಳನ್ನ ನೋಡ್ಬಿಟ್ಟವನು. ಇವತ್ತು ಇವನು ಹಿಡೋದು ಬಿಟ್ಟು ಬಡೋದು ಬಾಯಿಗೆ ಹಾಕೊಂಡ್ಬಿಡೋದಯ್ಯ. ಏ ರಾಮಗುಂಡ, ಭಾರದ ಕೋಳಿ ಹಿಡ್ದೇ ಬಿಟ್ಟಾಕಂಡ್ಲ. ಸದ್ಯ ವಜ್ಜಿ ಹಂಗೆ ಹೊರಗೆ ಬಂದಿಲ್ಲ, ಎಲ್ಲ ಕೈಯಾಗ ಹಿಡ್ಕೊಂತವನೆ ಕೋಳಿನ. ಹೂನಪ್ಪ, ಆಮೇಲೆ ವಜ್ಜಿ ಹೊರಗಡೆಗೆ ಬಂದರೆ ನಮ್ಮ ಕತೆ ಮುಗೀತಷ್ಟೇ. ಲೇ ಭರತ ಗುಂಡ, ಸರಿ ನೋಡ್ರಲ್ಲ, ಕೋಳಿ ಹಿಡ್ಕೊಳೋನು ಇಲ್ಲ ಅವನು. ಇನ್ನೂ ಇಲ್ಲ ಕಣೋ ರಾಮು, ಬಗ್ಗೆ ಅವನೇ ಹಿಡಿತಾವನು. ಈಗಿನ ಹಿಡಿತಾನೆ ಒಟ್ಟಿನಲ್ಲಿ. ಸಮಾಧಾನ. ಪ್ರಭಾಕರ ಹೋಗ್ಯಾನಂದ್ರೆ ಬರೀ ಕೈಯಾಗ ಬರೋದೇ ಇಲ್ಲ, ಕೋಳಿ ಹಿಡ್ಕೊಂಡೇ ಅವನು ಬರೋದು. ಅವ್ನು ಹಿಡ್ಕೊಂಡು ಬರ್ತಾನೆ. ನಾವು ಇವತ್ತು ಕೋಳಿ ಹುಳಿ ಕುಡಿತೀವಪ್ಪೋ. ಹಂಗಾರೆ ಲೋಕನಾಗ ಬೀರಿನೇ ಫೋನ್ ಮಾಡಿಬಿಡೋಣ, ಸುಮ್ಕಿರು. ಬೇಗ ಹೋಗ್ಬಿಟ್ಟು ಈ ತಪ್ಪಲೆ ಪಪ್ಲೆ ಎಲ್ಲ ಇದ್ದಾವೆ, ಎಲ್ಲ ಜೋಡಿಸ್ಕೊಂಡು ಇವತ್ತು ಸಾರು ಕುಡಿದು ಬಿಡೋದಯ್ಯ. ಲೇ ಗುಂಡ, ಆವಾಗ ಎಲ್ಲಿ ಯೋಚನೆ ಮಾಡಿದೆ ನೋಡು. ಇನ್ನು ಹಿಡ್ಕೊಂಬರಲಿ ಇರಲ್ಲ ಈ ಕಡೆಗೆ ಒಂದು ಸ್ವಲ್ಪ. ಆಮೇಲೆ ಲೋಕಣಿನ ಸಾರು ಅಂದರೆ ಯಾರು ತಾನೇ ಬಿಡ್ತಾರೆ ಹೇಳು? ರಬ್ಬಕ್ನ ಒಲೆ ಮ್ಯಾಗ ಇಕ್ಬಿಟ್ಟು ಬೀರಿನೇ ಸಾರು ಮಾಡಿಬಿಡೋದಯ್ಯ. ಲೇ ಸುಮ್ಕಿರಲ್ಲ ಗುಂಡ ಬರ್ತಾ. ಅದು ಯಾಕೆ ಹಿಂಗೆ ಹೊಟ್ಕೊಡ್ತಾವಪ್ಪ ಇವು? ಯಾರನ್ನ ನೋಡಿದ್ರೆ ಏನು ಅಂದ್ಕೊಂಬನ, ಆಮೇಲೆ ತಿರ್ಗಿ ಆಮೇಲೆ ಯಾರನ್ನ ಕೇಳಿಸಿ ಏನು ಬಂದ್ರೆ ಏನು ಅಂದ್ಕೊಂಬನಿ ಹೇಳು?
ಸುಮ್ ಕುಂತ್ಕೊಂಬಕ್ಕೆ ಏನಾಗೈತಿ ಇವಕ್ಕೆ ಮಾರೆ ಸುಮ್ಕಿರೋ ಒಂದು ಸವರ್ತು ಬೋರಿ ಒಟ್ಟು ಕೊಡ್ತಿರಲ್ಲೋ ನನಗೆ ಟೆನ್ಷನ್ ಆಗ್ತೈತಿ. ಅವ್ನು ಪ್ರಭಾಕರ ಕೋಳಿ ಬೇರೆ ಹಿಡಿಯೋಕೆ ಹೋಗೇನಿ, ಆ ಟೆನ್ಷನ್ ಇಲ್ಲ ನಿಮಗೆ. ಬರೀ ಸಾರು ಕುಡಿಯೋದು ಯೋಚನೆ ಮಾಡ್ತಿದ್ರಲ್ರು. ಏ ರಾಮು, ಅವ್ನು ಹೆಂಗಿದ್ರು ಕೋಳಿ ಹಿಡಿಯೋಕೆ ಹೋಗ್ಯಾನೆ, ಕೋಳಿ ಹಿಡ್ಕೊಂಡು ಬಂದೇ ಬರ್ತಾನೆ. ಅದಕ್ಕೆ ಯಾಕಲ ಟೆನ್ಷನ್ ಪಡೋಕ್ಕೆ ಹೋಗಿರೋದು ಪ್ರಭಾಕರ. ಇದಕ್ಕೆ ಯಾವ ಟೆನ್ಷನ್ ಇಲ್ಲ ಏನೂ ಇಲ್ಲ, ಸುಮ್ಕೂರು. ಅವನಿಗೆ ಕೋಳಿ ಹಿಡ್ಕೊಂಡು ಬರ್ತಾನೆ. ಇಲ್ಲಿ ಅವಚ್ಚಿ ಹೊರಗೆ ಬಂದಂಗೆ ಆಯ್ತು ಕೊಡು.